ನಮಸ್ಕಾರ, ವಿವಿಸಿ ನ್ಯೂಸ್ಗೆ ಸ್ವಾಗತ. ನಾನು ತುಳಸಿ ಹರೀಶ್. ಇದು ಈ ಕ್ಷಣದ ಹೆಡ್ಲೈನ್ಸ್. ಕಾರು ಹಾಗೂ ಟ್ರಕ್ ನಡುವೆ ಭೀಕರ ಅಪಘಾತ, ಒಂದೇ ಕುಟುಂಬದ 6 ಮಂದಿ ದುರ್ಮರಣ. ಹಾಸನ ಹೊರವಲಯದ ಈಚನಹಳ್ಳಿ ಬಳಿ ಘಟನೆ. ಪ್ರಜ್ವಲ್ ರೇವಣ್ಣ ಪೆನ್ ಡ್ರೈವ್ ಪ್ರಕರಣ, ಹೊಳೆನರಸೀಪುರದ ಮನೆಯಿಂದ ದೂರ ಉಳಿದ ರೇವಣ್ಣ ಕುಟುಂಬ. ಜನರಿಲ್ಲದೆ ಬೇಕೋ ಎನ್ನುತ್ತಿರೋ ಚೆನ್ನಾಂಬಿಕಾ ನಿರಯ. ಆನೆ ಮತ್ತು ಮಾನವನ ಸಂಘರ್ಷದಿಂದ ಇಡೀ ಮಲೆನಾಡು ಆತಂಕದ ಪರಿಸ್ಥಿತಿ. ಕಾಡಾನೆಗಳ ಸಂಘರ್ಷಕ್ಕೆ ಮುಕ್ತಿ ಕಾಣಿಸಲು ಸರ್ಕಾರ ಪರಿಹಾರ ಹುಡುಕಬೇಕು. ರಾಷ್ಟ್ರೀಯ ಕಾಫಿ ಮಂಡಳಿ ಅಧ್ಯಕ್ಷ ಎಂಜೆ ದಿನೇಶ್ ಮನವಿ. ಕಾರು ಹಾಗೂ ಟ್ರಕ್ ನಡುವೆ ಭೀಕರ ಅಪಘಾತ ಸಂಭವಿಸಿದ ಪರಿಣಾಮ ಸ್ಥಳದಲ್ಲೇ ಒಂದೇ ಕುಟುಂಬದ 6 ಮಂದಿ ಸಾವನ್ನಪ್ಪಿದ ಘಟನೆ ಹಾಸನ ಹೊರವಲಯದ ಈಚನಹಳ್ಳಿ ಬಳಿ ನಡೆದಿದೆ. ನಾರಾಯಣಪ್ಪ, ಸುನಂದ, ರವಿಕುಮಾರ್, ನೇತ್ರ, ಚೇತನ್ ಹಾಗೂ ರಾಕೇಶ್ ಘಟನೆಯಲ್ಲಿ ದಾರುಣ ಸಾವನ್ನಪ್ಪಿದ್ದಾರೆ. ಮೃತರು ಹೊಸಕೋಟೆ ತಾಲೂಕಿನ ಅಂದರಹಳ್ಳಿ ಹಾಗೂ ದೇವನಹಳ್ಳಿ ಬಳಿಯ ಕಾರಹಳ್ಳಿ ಮೂಲದವರು ಎಂದು ತಿಳಿದು ಬಂದಿದೆ. ಡಿವೈಡರ್ಗೆ ಡಿಕ್ಕಿ ಹೊಡೆದ ಕಾರು ಹಾರಿ ಕಂಟೈನರ್ಗೆ ಗುದ್ದಿದ ಪರಿಣಾಮ ಘಟನೆ ಸಂಭವಿಸಿದೆ. 2 ಮಹಿಳೆಯರು, 3 ಪುರುಷರು ಹಾಗೂ 1 ಮಗು ಸೇರಿ ಒಟ್ಟು 6 ಜನ ಸಾವನ್ನಪ್ಪಿದ್ದಾರೆ. ಮೃತರು ಚಿಕ್ಕಬಳ್ಳಾಪುರ ಮೂಲದವರಾಗಿದ್ದು, ಮಂಗಳೂರಿನಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದ ಸಂಬಂಧಿಕರನ್ನ ನೋಡಲು ಕುಟುಂಬ ಸಮೇತರಾಗಿ ತೆರಳಿದ್ದರು. ಅಲ್ಲಿಂದ ವಾಪಸ್ ಊರಿಗೆ ಮರಳುವಾಗ ನಿದ್ರೆ ಮಂಪರಿನಲ್ಲಿ ಭೀಕರ ಅಪಘಾತ ಸಂಭವಿಸಿದೆ. ಮೃತದೇಹಗಳನ್ನು ಹೊರಗೆ ತೆಗೆಯಲು ಪೊಲೀಸರು ಹರಸಾಹಸ ಪಟ್ಟಿದ್ದಾರೆ. ಸ್ಥಳಕ್ಕೆ ಎಸ್ಪಿ ಮೊಹಮ್ಮದ್ ಸುಜೀತಾ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಕಾರು ಚಿಕ್ಕಬಳ್ಳಾಪುರ ಆರ್ಟಿಒ ವ್ಯಾಪ್ತಿಯದ್ದಾಗಿದ್ದು, ಮಾಲೀಕ ಮನೋಜ್ ಕುಮಾರ್ ಹೆಸರಿನಲ್ಲಿದೆ. ಹಾಸನ ಸಂಚಾರಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ಪ್ರಜ್ವಲ್ ರೇವಣ್ಣ ಪೆನ್ ಡ್ರೈವ್ ಪ್ರಕರಣ ರಾಜ್ಯ ಮಾತ್ರವಲ್ಲ, ದೇಶದಲ್ಲೇ ಭಾರೀ ಸದ್ದು ಮಾಡಿದೆ. ಪೆನ್ ಡ್ರೈವ್ನಲ್ಲಿನ ವಿಡಿಯೋಗಳು ವೈರಲ್ ಆದ ಬೆನ್ನಲ್ಲೇ ಪ್ರಜ್ವಲ್ ರೇವಣ್ಣ ದೇಶ ಬಿಟ್ಟು ಪರಾರಿಯಾಗಿದ್ದಾರೆ. ಅವರನ್ನ ಬಂಧಿಸಲು ವಿಶೇಷ ತನಿಖಾ ದಳ ಪ್ರಯತ್ನಿಸುತ್ತಿದ್ದು, ಮತ್ತೊಂದೆಡೆ ರೇವಣ್ಣ ಕುಟುಂಬ ಹೊಳೆನರಸೀಪುರದ ಮನೆಯಿಂದ ದೂರ ಉಳಿದಿದೆ. ಪ್ರಜ್ವಲ್ ರೇವಣ್ಣ ಪೆನ್ ಡ್ರೈವ್ ಪ್ರಕರಣ ಎಚ್ಡಿ ರೇವಣ್ಣ ಕುಟುಂಬದಲ್ಲಿ ಬಿರುಗಾಳಿ ಎಬ್ಬಿಸಿದೆ. ಮಹಿಳೆ ಅಪಹರಣ ಪ್ರಕರಣದಲ್ಲಿ ಎಚ್ಡಿ ರೇವಣ್ಣ ಅವರನ್ನ ಕೂಡ ವಿಶೇಷ ತನಿಖಾ ದಳ ಬಂಧಿಸಿ ವಿಚಾರಣೆ ನಡೆಸಿತ್ತು. ಬಳಿಕ ಎಚ್ಡಿ ರೇವಣ್ಣ ಜಾಮೀನು ಪಡೆದು ಬಿಡುಗಡೆಯಾಗಿದ್ದಾರೆ. ಪ್ರಜ್ವಲ್ ರೇವಣ್ಣ ಪೆನ್ ಡ್ರೈವ್ ಪ್ರಕರಣದ ಪರಿಣಾಮ ಹೊಳೆನರಸೀಪುರದ ಸ್ವಂತ ಮನೆ ಈಗ ಬಿಕೋ ಎನ್ನುತ್ತಿದೆ. ಕಳೆದ 24 ದಿನಗಳಿಂದ ಕುಟುಂಬ ಹೊಳೆನರಸೀಪುರದ ಮನೆಯಿಂದ ರೇವಣ್ಣ ಕುಟುಂಬ ದೂರ ಉಳಿದಿದೆ. ಎಚ್ಡಿ ರೇವಣ್ಣ ಅವರು ಈ ಮನೆಯಿಂದ ಹೊರಗಡೆ ಇರುತ್ತಿದ್ದು ಬಹಳ ಕಡಿಮೆ. ಕೆಲಸದ ಮೇಲೆ ಎಲ್ಲಿಗೆ ಹೋದರೂ ಎಷ್ಟೇ ಹೊತ್ತಾದರೂ ಹೊಳೆನರಸೀಪುರದ ಮನೆಗೆ ಬರುತ್ತಿದ್ರು. ಆದರೆ ಈಗ ಅದೇ ಮನೆಯಿಂದ ದೂರ ಉಳಿದಿದ್ದಾರೆ. ಜೈಲುವಾಸ ನಂತರ ಹೊಳೆನರಸೀಪುರಕ್ಕೆ ಬಂದ ರೇವಣ್ಣ ಹರದನಹಳ್ಳಿ ದೇವೇಗೌಡರ ಮನೆಯಲ್ಲಿ ಉಳಿದುಕೊಂಡಿದ್ದರು. ತವರು ಮನೆ ಸಾಲಿಗ್ರಾಮಕ್ಕೆ ಹೋಗಿರೋ ಭವಾನಿ ರೇವಣ್ಣ ಕೂಡ ಮನೆಗೆ ವಾಪಸ್ ಬಂದಿಲ್ಲ. ತಮ್ಮ ನೆಚ್ಚಿನ ಮನೆಯಿಂದ ಭವಾನಿ ರೇವಣ್ಣ ದೂರ ಉಳಿದಿದ್ದಾರೆ. ಮಲೆನಾಡಿನಲ್ಲಿ ಇತ್ತೀಚಿನ ದಿನದಲ್ಲಿ ಕಾಡಾನೆ ಉಪಟಳ ಹೆಚ್ಚಾಗಿದ್ದು, ಆನೆ ಮತ್ತು ಮಾನವನ ಸಂಘರ್ಷದಿಂದ ಇಡೀ ಮಲೆನಾಡು ಆತಂಕದ ಪರಿಸ್ಥಿತಿಯಲ್ಲಿದೆ. ಬೆಳೆಗಾರರು ಮಾನವ ಮತ್ತು ಆನೆಗಳ ಸಂಘರ್ಷಕ್ಕೆ ಮುಕ್ತಿ ಕಾಣಿಸಲು ಪರಿಹಾರ ಸಾಧ್ಯತೆಗಳನ್ನು ಹುಡುಕಬೇಕಿದೆ ಎಂದು ರಾಷ್ಟ್ರೀಯ ಕಾಫಿ ಮಂಡಳಿ ಅಧ್ಯಕ್ಷ ಎಂಜೆ ದಿನೇಶ್ ಹೇಳಿದರು. ಬೇಲೂರು ತಾಲೂಕಿನ ಗೆಂಡೆಹಳ್ಳಿ ಸಮೀಪದ ಕೆಂಚಗಿಗುಡ್ಡ ಜಿಕೆ ಕುಮಾರ್ ಅವರ ಎಸ್ಟೇಟ್ನಲ್ಲಿ ಹಾಸನ ಜಿಲ್ಲಾ ಪ್ಲಾಂಟರ್ಸ್ ಸಂಘದ ವತಿಯಿಂದ ಹಮ್ಮಿಕೊಂಡ ಕಾಫಿ ಹಾಗೂ ಕಾಳುಮೆಣಸು ಬೆಳೆಗೆ ರಸಗೊಬ್ಬರ ಮತ್ತು ಪೋಲಿಯರ್ ಸ್ಪ್ರೇ ನಿರ್ವಹಣೆ ತಾಂತ್ರಿಕ ಅಧಿವೇಶನ ಮತ್ತು ವಿಚಾರ ಮಂಡನೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಕಾಡಾನೆ ಸಮಸ್ಯೆ ತಡೆಗೆ ಸಮಿತಿಯನ್ನು ರಚಿಸಲು ಮುಂದಾಗಿದೆ. ಇದಕ್ಕೆ ಡಾಕ್ಟರ್ ಸುರೇಂದ್ರ ಶರ್ಮಾ ಎಂಬ ನುರಿತವರ ನೇತೃತ್ವದಲ್ಲಿ ಸಮಿತಿ ವಿಶೇಷ ಅಧ್ಯಯನ ಹಾಗೂ ಪರಿಹಾರ ಸಾಧ್ಯತೆಗಳನ್ನು ಕಂಡುಕೊಳ್ಳಲು ಶೀಘ್ರವೇ ರಚನೆ ಮಾಡುವ ಇಂಗಿತವನ್ನು ವ್ಯಕ್ತಪಡಿಸಿದರು. ಬಾಳೆಹೊನ್ನೂರು ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆ ರಸಾಯನಶಾಸ್ತ್ರ ಮುಖ್ಯಸ್ಥ ಡಾಕ್ಟರ್ ಪಿ ಶಿವಪ್ರಸಾದ್ ಮಾತನಾಡಿ, ಕಾಫಿ ಕೃಷಿಯನ್ನ ಪ್ರಾರಂಭಿಸುವ ಮುನ್ನ ಮಣ್ಣಿನ ಪರೀಕ್ಷೆ ಅಗತ್ಯವಾಗಿ ನಡೆಸಬೇಕು ಹಾಗೂ ಅದರ ಆಧಾರದ ಮೇಲೆ ಪೋಷಕಾಂಶಗಳನ್ನು ಒದಗಿಡಬೇಕು. ಕಾಫಿಯು ತನ್ನ ವಿಶೇಷ ಗುಣದಿಂದ ವಿಶ್ವದಲ್ಲಿಯೇ ವಿಶಿಷ್ಟ ಸ್ಥಾನವನ್ನ ಹೊಂದಿದೆ. ಅಗತ್ಯ ಪ್ರಮಾಣದಲ್ಲಿ ನೀರು ಹಾಗೂ ನೆರಳನ್ನ ದೊರೆಯುವಂತೆ ಮಾಡುವುದು ಅತ್ಯಗತ್ಯವಾಗಿದೆ. ವೈಜ್ಞಾನಿಕ ವಿಧಾನಗಳ ಮೂಲಕ ಲಾಭದಾಯಕ ವೃತ್ತಿಯಾಗಿಸಬಹುದು ಎಂದು ಅಭಿಪ್ರಾಯಪಟ್ಟರು. ಮಳೆ ಬರದೇ ಇದ್ದರೆ ಕ್ಲೈಮೇಟ್ ಚೇಂಜಿಂದ ಈ ನೈಟ್ರೋಜನ್ ಯೋಬ್ರೇಟ್ ಆಗೋ ಚಾನ್ಸಸ್ ಇದೆ. ಹಾಗಾಗಿ ಅದನ್ನು ನಾವು ಪ್ರಾಕ್ಟಿಕಲಾಗಿ ಮಾಡೋಕ್ಕಾಗಲ್ಲ, ಏರಿಯಾ ಜಾಸ್ತಿ ಇರೋದ್ರಿಂದ. ಆದರೂ ಸಹ ನಾವು ಕಾಫಿ ಬೆಳೆಗಾರರು ಪ್ರಯೋಗಗಳನ್ನು ಮಾಡಲೇಬೇಕಾಗುತ್ತೆ. ಎಲ್ಲನೂ ವಿಜ್ಞಾನಿಗಳ ಮೇಲೆ ಕೂತ್ರಾಗಲ್ಲ. ನಾವು ಕಲ್ತಿದ್ದನ್ನು ತಿಳ್ಕೊಂಡಿದ್ದನ್ನು ಮಾಡೋದು ಒಳ್ಳೆಯದು. ಮನೆ ಪಕ್ಕದಲ್ಲಿರೋಂಥ ತೋಟ ಅಟ್ಲೀಸ್ಟು ಅದಕ್ಕೆ ಭೂಮಿ ಒಳಗೆ ಗೊಬ್ಬರ ಹಾಕಿ ಮತ್ತು ತೋಟದಲ್ಲಿ ಏನು ಮೇನ್ ಗೊಬ್ಬರ ಹಾಕ್ತೀವಿ ಆ ಡಿಫ್ರೆನ್ಸನ್ನು ನಾವು ನೋಡ್ಕೋಬೋದು. ಆಗ ನಾವು ಎಷ್ಟು ಮಟ್ಟಿಗೆ ಮಾಡಿದರೆ ಯಾವ ರೀತಿ ಕಾಫಿ ಪ್ರೊಡಕ್ಷನ್ ಬರುತ್ತೆ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಳಿಕ್ಕೆ ಅವಕಾಶ ಆಗುತ್ತೆ. ಮತ್ತು ಇನ್ನೊಂದು ವಿಚಾರ ಅಂತ ಹೇಳಿದರೆ, ನಾವು ಇತ್ತೀಚೆಗೆ ಕರ್ನಾಟಕ ಬೆಳೆಗಾರರ ಒಕ್ಕೂಟದಿಂದ ಒಂದು ಕೃಷಿ ಅಧ್ಯಯನ ಬಗ್ಗೆ ವಿಯೆಟ್ನಾಂಗೆ ಹೋಗಿದ್ವಿ, ಒಂದು 24 ಜನ. ಅಲ್ಲಿ ನಾವು ನೋಡಿದಾಗ ಆ ಕಾಫಿಯ ಒಂದು ಪರಿಸ್ಥಿತಿ ಹದಗೆಟ್ಟಿದೆ. ಯಾಕಂತ ಹೇಳಿದರೆ ಕ್ಲೈಮೇಟ್ ಚೇಂಜಿಂದ ಇವತ್ತಿನ ದಿವಸ ಅಲ್ಲಿ ಕಾಫಿ ಗಿಡಗಳನ್ನು ತೆಗೆದು ಬೇರೆ ಹಣ್ಣಿನ ಗಿಡ ಬೆಳೆಯಲಿಕ್ಕೆ ಹೊರಟಿದ್ದಾರೆ, ಒಂದು 30%. ನಾವು ಅದನ್ನು ಕೇಳಿದ್ವಿ, ಯಾಕೆ ಅಂತ ಹೇಳಿದರೆ ಈ ವರ್ಷ ಏನೋ ರೇಟ್ ಬಂದಿದೆ, ಅದ್ರ ಹಿಂದೆ ರೇಟ್ ಇರಲಿಲ್ಲ. ಹಾಗಾಗಿ ನಾವು ಒಂದು ಬೇರೆ ಬೆಳೆಗೆ ಹೋಗಬೇಕು ಅಂತೇಳಿ ಈ ಪ್ರಯತ್ನ ಮಾಡ್ತಾ ಇದ್ವಿ ಅಂತೇಳಿ. ಜೊತೆಗೆ ಅಲ್ಲಿ ನೀರಿನ ಅಭಾವನೆ
ಕರ್ನಾಟಕ ಬೆಳೆಗಾರರ ಸಂಘದ ಅಧ್ಯಕ್ಷ ಡಾಕ್ಟರ್ ಎಚ್.ಡಿ. ಮೋಹನ್ ಕುಮಾರ್ ಮಾತನಾಡಿ, ಕಾಫಿ ಬೆಳೆ ಪ್ರಸ್ತುತ ಒಂದು ಸವಾಲು ರೀತಿಯಲ್ಲಿ ಬೆಳೆಗಾರರ ಸಂಕಷ್ಟಕ್ಕೆ ಕಾರಣವಾಗಿದೆ. ಅತಿವೃಷ್ಟಿ ಮತ್ತು ಅನಾವೃಷ್ಟಿ, ವಿಶೇಷವಾಗಿ ಕಾಡಾನೆ ಸಮಸ್ಯೆಯಿಂದ ಬೆಳೆಗಾರರು ಕಾಫಿ ಕೃಷಿ ಬಗ್ಗೆ ಆಸಕ್ತಿ ಕಳೆದುಕೊಳ್ಳುವ ಪರಿಸ್ಥಿತಿ ಬಂದಿದೆ. ಪ್ರತಿ ಕಾಫಿ ಬೆಳೆಗಾರರು ತಮ್ಮ ತೋಟದಲ್ಲಿ ಕೆಲಸ ಮಾಡುವ ಪ್ರತಿ ಕಾರ್ಮಿಕರಿಗೆ ವಿಮೆಯೊಂದಿಗೆ ಕೆಲಸ ಮಾಡಿಸುವುದು ಸೂಕ್ತವಾಗಿದೆ ಎಂದ ಅವರು ತಾವು ವಿಯೆಟ್ನಾಂ ಕೃಷಿ ಪ್ರವಾಸದ ಅನುಭವಗಳನ್ನು ಹಂಚಿಕೊಂಡರು. ಯಾವುದರಲ್ಲಿ 4 ಗಿಡದ ಮಧ್ಯೆ, ಆದರೆ ಡ್ರಿಪ್ ಸರ್ಕಲ್ ಅಲ್ಲಿ 4.9 ಇದೆ. ಹಾಗೆ ಇನ್ನೊಂದರಲ್ಲಿ 5.2 ಇದೆ, ಇನ್ನೊಂದರಲ್ಲಿ ಡ್ರಿಪ್ ಸರ್ಕಲ್ 4.4 ಇದೆ. ಅಂದರೆ ನಾವು ಈ ಮೈಕ್ರೋ ಲೆವೆಲ್ ಅಲ್ಲಿ ಅಬ್ಸರ್ವ್ ಮಾಡಬೇಕಾದ ಬಹಳ ಅವಶ್ಯಕತೆ ಇದೆ ಅನ್ನೋದು ಇದು ತೋರಿಸುತ್ತೆ. ಇದನ್ನು ನಾನು ಕಾಫಿ ಮಂಡಳಿಯ ರಿಪೋರ್ಟ್ಗಳನ್ನು ಇಲ್ಲಿ ನಾನು ನಮ್ಮ ತೋಟಕ್ಕೆ ಆಗಿರೋದನ್ನು ನಾನು ಹೇಳ್ತಾ ಇರೋದು. ಹಾಗೆ ಕಾಫಿ ಮಂಡಳಿಯಲ್ಲಿ ಅನೇಕ ರೀತಿಯ ಕೆಲಸಗಳನ್ನು ನಾವು ಈಗಾಗಲೇ ಕಾರ್ಯೋನ್ಮುಖರಾಗಿದ್ದೇವೆ. ಮಣ್ಣು ಪರೀಕ್ಷೆ ಆಯಿತು, ಮೊನ್ನೆ ನಿಮ್ಗೆ ಗೊತ್ತಿದೆ ಎಲ್ಲರಿಗೂ ಇದು ಗಿಡಗಳ ಬಗ್ಗೆ ಕಸಿಯನ್ನು ಮಾಡಿ ಹೇಗೆ ಮಾಡ್ಬೋದು ಅಂತ ಮೋಹನ್ ಕುಮಾರ್ ತೋಟದಲ್ಲಿ ಈಗ ಐಡೆಂಟಿಫಿಕೇಶನ್ ಆಗಿದೆ. ಅವ್ರ ತೋಟದಲ್ಲಿ ಪ್ಲಾಂಟನ್ನ ಅವರೇ ಹೇಳ್ತಿದ್ರು 25 kgಯಿಂದ 37 kg, 49 kg. ಒಂದು ಗಿಡದಲ್ಲಿ ಆವರೇಜ್ 25ರಿಂದ 49, 35ರಿಂದ 49 kg ಹಣ್ಣು ಬಿಡುವಂಥ ಗಿಡಗಳನ್ನು ಆಯ್ಕೆ ಮಾಡಿ ಕಾಫಿ ಮಂಡಳಿ ಅವರೊಂದಿಗೆ ಕೈ ಜೋಡಿಸಿ ಮಾರ್ಕ್ ಮಾಡಿದೆ. ಅದರಲ್ಲಿ ಈ ಸಂದರ್ಭ ಪ್ರಗತಿಪರ ಕೃಷಿಕ ಕರಣ್ ಗೌತಳ್ಳಿ, ಹಾಸನ ಜಿಲ್ಲಾ ಕಾಫಿ ಪ್ಲಾಂಟರ್ ಸಂಘದ ಅಧ್ಯಕ್ಷ ಎಸ್ ಪರಮೇಶ್, ಹಿರಿಯ ಕಾಫಿ ಬೆಳೆಗಾರ ಬಿಎಂ ಮೋಹನ್ ಕುಮಾರ್, ಎಚ್ಡಿಪಿಇ ಗೌರವ ಕಾರ್ಯದರ್ಶಿ ಕೆಬಿ ಲೋಹಿತ್, ಬೇಲೂರು ತಾಲೂಕು ಕಾಫಿ ಬೆಳೆಗಾರರ ಸಂಘದ ಅಧ್ಯಕ್ಷ ಅಧೂರಿ ಚೇತನ್ ಕುಮಾರ್ ಸೇರಿದಂತೆ ಇತರರಿದ್ದರು. ವೇದಿಕೆ ವಂಚಿತರಿಗೆ ಒಂದು ವೇದಿಕೆಯನ್ನ ಕಲ್ಪಿಸುವ ನಿಟ್ಟಿನಲ್ಲಿ ಸಂಗೀತ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಕಾರ್ಯಕ್ರಮದ ಆಯೋಜಕರಾದ ಎನ್ಕೆ ಅನಂತಕುಮಾರ್ ತಿಳಿಸಿದರು. ನಗರದ ಸಂಸ್ಕೃತಿ ಭವನದಲ್ಲಿಂದು ಸಂಗೀತ ಮೆಲೋಡಿಸ್ ಹಾಸನದ ವತಿಯಿಂದ ಆಯೋಜಿಸಿದ್ದ ಕರೋಕೆ ಆರ್ಕೆಸ್ಟ್ರಾ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ರಾಜ್ಯದಲ್ಲಿ ಹಲವಾರು ಗಾಯಕರು ಇದ್ದಾರೆ, ಆದರೆ ಅವರ ಪ್ರತಿಭೆಯನ್ನ ಹೊರಚೆಲ್ಲಲು ಯಾವುದೇ ರೀತಿಯ ವೇದಿಕೆ ದೊರೆತಿರುವುದಿಲ್ಲ. ಆ ನಿಟ್ಟಿನಲ್ಲಿ ಪ್ರತಿ ವರ್ಷ ಈ ರೀತಿಯ ಕರೋಕೆ ಕಾರ್ಯಕ್ರಮವನ್ನು ನಡೆಸಿಕೊಂಡು ಬರಲಾಗುತ್ತದೆ. ಈಗಾಗಲೇ 13 ಜಿಲ್ಲೆಗಳಲ್ಲಿ ಕಾರ್ಯಕ್ರಮವನ್ನು ನಡೆಸಿದ್ದು, ಇಂದು ಹಾಸನ ಜಿಲ್ಲೆಯಲ್ಲಿ 14ನೇ ಕಾರ್ಯಕ್ರಮವನ್ನು ನಡೆಸಲಾಗಿದೆ. ಎಲ್ಲಾ ಕಲಾವಿದರು ಇದರ ಸದುಪಯೋಗವನ್ನು ಪಡೆದಿದ್ದಾರೆ ಎಂದು ತಿಳಿಸಿದರು. 3 ಜನ ಸೇರಿ ಒಂದು ಕರೋಕೆ ಗಾಯನೋತ್ಸವ ತಂಡ ಅಂತ ಅಂದ್ಬಿಟ್ಟು ಮಾಡಿದ್ದೀವಿ. ಇದರ ಮುಖಾಂತರ ವೇದಿಕೆ ವಂಚಿತರಿಗೆ ಒಂದು ವೇದಿಕೆ ಕೊಡ್ತಾ ಇದ್ದೀವಿ. ಇದು ವ್ಯಾವಹಾರಿಕ ದೃಷ್ಟಿ ಎಲ್ಲೂ ಇಲ್ಲ. ಈಗಾಗಲೇ ಇದು 14ನೇ ಕಾರ್ಯಕ್ರಮನ ನಾವು ಮಾಡ್ತಾಯಿದ್ದೀವಿ. 13ನೇ ಕಾರ್ಯಕ್ರಮಗಳನ್ನು ಮುಗಿಸಿದ್ದೀವಿ. ಬೆಂಗಳೂರು, ದಾವಣಗೆರೆ, ಹಾಸನ ಇನ್ನೂ ಹಲವು ಕಡೆಗಳನ್ನು ಕಾರ್ಯಕ್ರಮಗಳನ್ನು ಮಾಡಿದ್ದೀವಿ. ಮುಂದೆ ಕೂಡ ಮಾಡ್ತೀವಿ. ಇದು ಏನಪ್ಪ ಅಂತಂದರೆ ಹಲವಾರು ಪ್ರತಿಭಾನ್ವಿತ ಗಾಯಕಿಯರು ಇರ್ತಾರೆ. ಅವರು ಮನೆಗೆ ಮೀಸಲಾಗದು ಬಿಟ್ಟು ಇಲ್ಲಿ ಒಂದು ವೇದಿಕೆಯನ್ನು ಉಪಯೋಗಿಸ್ಕೋಬೇಕು. ವೇದಿಕೆ ವಂಚಿತರಿಗೋಸ್ಕರ ನಾವು ಇದು ಒಂದು ಕಾರ್ಯಕ್ರಮ ಮಾಡ್ತಾಯಿದ್ದೀವಿ. ಈಗಾಗಲೇ 14ನೇ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ. ಮುಂದೆ 15ನೇ ಕಾರ್ಯಕ್ರಮ ಇನ್ನೂ ಅದ್ದೂರಿಯಾಗಿ ಮಾಡಬೇಕು ಅಂದ್ಕೊಂಡಿದ್ದೀವಿ. ಎಲ್ಲರ ಸಹಕಾರ, ಎಲ್ಲ ಗಾಯಕರ ಸಹಕಾರ, ಗಾಯಕಿಯರ ಸಹಕಾರ ನಮಗೆ ಆಲ್ರೆಡಿ ಇದೆ. ಈ ಸಂದರ್ಭದಲ್ಲಿ ಚಿಕ್ಕಮಗಳೂರು ಕಲಾವಿದರ ಸಂಘದ ಅಧ್ಯಕ್ಷೆ ನಳಿನಾಕ್ಷಿ ಮಾತನಾಡಿ, ಪ್ರತಿ ವರ್ಷ ಸಂಗೀತ ಮೆಲೋಡಿಸ್ ಎಂಬ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿಕೊಂಡು ಬರಲಾಗುತ್ತಿದೆ. ಎಲ್ಲ ಕಲಾವಿದರನ್ನ ಒಂದು ಕಡೆ ಸೇರಿಸಿ ಒಂದು ಮನರಂಜನೆಗಾಗಿ ನಡೆಸುವ ಕಾರ್ಯಕ್ರಮ ಇದಾಗಿದ್ದು, ವಿವಿಧ ಜಿಲ್ಲೆಯ ಗಾಯಕರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ನಮಗೆ ಎಲ್ಲರನ್ನ ನೋಡಿ ಸಂತೋಷವಾಯಿತು ಎಂದರು. ಇಲ್ಲಿ ಸಂಗೀತ ಮೆಲೋಡಿಸ್ ಅಂತ ಆರ್ಕೆಸ್ಟ್ರಾ ನಡೆಸ್ತಾರೆ, ವರ್ಷ ನಡೆಸ್ತಾರೆ. ಆದರೆ ಅದ್ದೂರಿಯಾಗಿ ಏನೂ ಇಲ್ಲ ಇಲ್ಲಿ. ಯಾಕೆ ಅಂತಂದರೆ ಎಲ್ಲ ಕಲಾವಿದರು ಒಂದುಗೂಡಿ ಒಂದು ಪ್ರೋಗ್ರಾಮ್ ಮಾಡಿದ್ರೆ ಒಬ್ಬರಿಂದ ಒಬ್ರಿಗೆ ಪರಿಚಯ ಆಗುತ್ತೆ, ಒಂದಿನದ ಮನೋರಂಜನೆ ಸಿಗುತ್ತೆ ಅನ್ನೋದಕ್ಕೋಸ್ಕರ ಕಾರ್ಯಕ್ರಮ ಮಾಡ್ತಾರೆ. ಹೀಗೆ ನಾವು ಚಿಕ್ಕಮಗಳೂರಲ್ಲೂ ಮಾಡ್ತೀವಿ, ಹಿಂಗೆ ಎಲ್ಲ ಕಡೆಯೂ ಕಲಾವಿದರು ಮಾಡ್ತಾ ಇರ್ತೀವಿ. ತಿಂಗಳಿಗೊಂದು ಪ್ರೋಗ್ರಾಮ್ ಮಾಡ್ತೀವಿ, ಸಿಂಪಲ್ಲಾಗಿ ಮಾಡ್ತೀವಿ. ಅದನ್ನು ಅದ್ದೂರಿ ಅಂತ ಏನಿಲ್ಲ. ಮಧ್ಯಾಹ್ನದೊಂದು ಊಟ ಕೊಡ್ತಾರೆ, ಹಾಗೆ ಸ್ವಲ್ಪ ಎಲ್ಲ ಒಬ್ಬರಿಂದ ಒಬ್ರಿಗೆ ಪರಿಚಯ ಆಗುತ್ತೆ, ಮುಖ ಪರಿಚಯ. ನಾವು ಮನೆಯಲ್ಲೇ ಕೂತ್ರೆ ಏನೂ ಮಾಡೋಕ್ಕಾಗಲ್ಲ. ಆಮೇಲೆ ಸ್ನೇಹಿತರೆಲ್ಲ ಸೇರಿಕೊಂಡು ಕಾರ್ಯಕ್ರಮ ಮಾಡೋಣ, ಒಂದಿನದಾರು ಖುಷಿ ಸಿಗಲಿ ಅಂತ ಹೇಳ್ಬಿಟ್ಟು ನಾವು ಕಾರ್ಯಕ್ರಮ ಮಾಡ್ತೀವಿ ಎಲ್ಲರೂ ಸೇರಿ. ಸಂಗೀತ ಮೆಲೋಡಿಸ್, ಸಂಗೀತ ಆರ್ಕೆಸ್ಟ್ರಾ ಕಾರ್ಯಕ್ರಮ, ಕರೋಕೆ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಎಲ್ಲ ತುಂಬ ಊರಿಂದ ಬರ್ತಾರೆ, ಎಲ್ಲ ಊರಿಂದನೂ ಬರ್ತಾರೆ. ಆಸಕ್ತಿ ಇರೋಂಥ ಗಾಯಕರೆಲ್ಲ ಬರ್ತಾರೆ, ಹಾಡ್ತಾರೆ. ಒಬ್ಬೊಬ್ಬರಿಗೆ ಒಂದೊಂದು 3 ಹಾಡು ಅಂತ ಇರುತ್ತೆ. ಆದರೆ ಒಂದು ಟೋಕನ್ ಇರ್ತಾರೆ, ಟೋಕನ್ ಕೊಡ್ತಾರೆ. ಅದ್ರ ಪ್ರಕಾರನೇ ನಾವು ಹಾಡ್ಕೊಂಡು ಹೋಗ್ತೀವಿ. ಎಲ್ರಿಗೂ ಅವಕಾಶ ಸಿಗಬೇಕಲ್ಲ, ಹಾಗಾಗಿ ಹಾಡ್ಕೊಂಡು ಹೋಗ್ತೀವಿ. ಚೆನ್ನಾಗಿರುತ್ತೆ, ಮನೋರಂಜನೆ ಸಿಗುತ್ತೆ. ಒಬ್ಬರ ಮುಖೊಬ್ಬರು ನೋಡ್ತೀವಿ, ಒಬ್ಬರಿಂದ ಒಬ್ಬರು. ಈ ಸಂದರ್ಭದಲ್ಲಿ ಆಯೋಜಕರಾದ ಮಾದೇಶ, ಸರ್ವಮಂಗಳ ಸೇರಿದಂತೆ ಇತರರಿದ್ದರು. ದೇಶದಲ್ಲಿ ನಿರುದ್ಯೋಗ ಸಮಸ್ಯೆ ಪಿಡುಗಾಗಿ ಪರಿಣಮಿಸಿದ್ದು, ಡಿಗ್ರಿ ಮಾಡಿ ಕೆಲಸ ಸಿಗ್ತಿಲ್ಲ ಅಂತ ನಿರಾಶರಾಗಿರೋ ಯುವಕರಿಗೆ ಮಾದರಿಯಾಗಿದ್ದಾರೆ ಮಾದಿಹಳ್ಳಿ ಹೋಬಳಿಯ ಮದಗಟ್ಟದ ಹರಳಪ್ಪ. ಅದೇಗೆ ಅಂತೀರಾ? ಈ ಸ್ಟೋರಿ ನೋಡಿ. ಹೌದು, ಎಷ್ಟೇ ಓದಿದ್ರೂ ಕೆಲಸ ಸಿಗ್ತಿಲ್ಲ, ಮುಂದೇನು ಮಾಡೋದು ಅಂತ ತಲೆ ಮೇಲೆ ಕೈಹೊತ್ತು ಕೂರುವ ಯುವಕರಿಗೆ ಹರಳಪ್ಪ ಮಾದರಿಯಾಗಿ ನಿಲ್ಲುತ್ತಾರೆ. ಪದವಿ ವ್ಯಾಸಂಗ ಮಾಡಿರುವ ಇವರು ಆಯ್ಕೆ ಮಾಡಿಕೊಂಡಿದ್ದು ಮೀನುಗಾರಿಕೆ. ಆಯ್ಕೆ ಮಾಡಿಕೊಂಡ ವೃತ್ತಿಯಲ್ಲಿ ಯಶಸ್ಸಿನ ಹಾದಿಯಲ್ಲಿ ಸಾಗುತ್ತಿರುವ ಇವರು ಇಂದು ತಾವೇ 16 ಮಂದಿಗೆ ಉದ್ಯೋಗ ಕಲ್ಪಿಸಿಕೊಟ್ಟಿದ್ದಾರೆ.
ಹೌದು, ಹಳೆಬೀಡಿನ ಇತಿಹಾಸ ಪ್ರಸಿದ್ಧ ದ್ವಾರಸಮುದ್ರ ಕೆರೆಯಲ್ಲಿ ಮೀನು ಹಿಡಿದು ಮಾರಾಟ ಮಾಡುವುದರೊಟ್ಟಿಗೆ ಮತ್ಸ್ಯ ಕೃಷಿಯಲ್ಲಿ ತಮ್ಮನ್ನ ತೊಡಗಿಸಿಕೊಂಡು ಯಶಸ್ಸು ಕಂಡಿರುವ ಇವರು ಪ್ರಾರಂಭದಲ್ಲಿ ಸಹಕಾರ ಸಂಘವೊಂದರಲ್ಲಿ ಮೀನುಗಾರಿಕೆಯ ಬಗ್ಗೆ ತರಬೇತಿ ಪಡೆದು ನಂತರ ಅದನ್ನ ಪ್ರವೃತ್ತಿಯಿಂದ ವೃತ್ತಿಯಾಗಿಸಿಕೊಂಡು ಇದೇ ಉದ್ಯಮದಲ್ಲಿ ಯಶೋಮಾರ್ಗದಲ್ಲಿ ನಡೆಯುತ್ತಿದ್ದಾರೆ. ಈ ಬಗ್ಗೆ ಹರಳಪ್ಪ ಏನಂತಾರೆ ನೀವೇ ಕೇಳಿ. ನಾವು ಮುಂಚೆ ಸುಮಾರು 11ರಲ್ಲಿ ಡಿಗ್ರಿ ಪದವೀಧರರಾಗಿ FFDA ಟ್ರೈನಿಂಗ್ ಮಾಡೋದು. ಆ ಟ್ರೈನಿಂಗಲ್ಲಿ ನಿರುದ್ಯೋಗಿಗಳಿಗೆ ಅಂತೇಳಿ ಟ್ರೈನಿಂಗ್ ಕೊಟ್ಟರು. ಅದರಲ್ಲಿ ಯಶಸ್ವಿಯಾಗಿ ಒಂದೊಂದು ಕಟ್ಟೆ ಕೊಟ್ಟರು ನನಗೆ. ಆ ಕಟ್ಟೆಯಲ್ಲಿ ಸುಮಾರು ಒಂದು 3 ವರ್ಷ ಅನುಭವ ಆಗಿ ಏನು ತೊಂದರೆ ಇಲ್ಲ. ನಿಮ್ಮ ಕೈಲಿ ಎಷ್ಟು ಜನ ಕೆಲಸ ಮಾಡ್ತಾ ಇದ್ದಾರೆ? ಅವರೊಂದು ಸೊಸೈಟಿ ಇದು ಸಹಕಾರ ಸಂಘ ಆದ್ದರಿಂದ ಕೈ ಕೆಳಗೆ ಅಂತೇನಿಲ್ಲ, ಅರಸನಿಂದ ಕೂಲಿ ಆಳೋರ್ಗು ಎಲ್ಲ ಅರಸನ ಥರನೇ ಕೆಲಸ. ಸೊ ಒಳ್ಳೆ ಆದಾಯ ಇದೆ. ಒಳ್ಳೆ ಆದಾಯ ಇದೆ, ತೊಂದರೆ ಇಲ್ಲ. ಈಗ ಒಂದು ಚಿಕ್ಕ ಬ್ರೇಕ್. ಮಂಗಳ ಅಚೀವರ್ಸ್ ಪದವಿ ಪೂರ್ವ ಕಾಲೇಜು ಹಾಸನದ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಯಾದ ಅಚೀವರ್ಸ್ ಪದವಿ ಪೂರ್ವ ಕಾಲೇಜು ಹಾಗೂ ಮತ್ತೊಂದು ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಯಾದ ಮಂಗಳ ಪದವಿ ಪೂರ್ವ ಕಾಲೇಜಿನೊಂದಿಗೆ ಶೈಕ್ಷಣಿಕ ಸಹಭಾಗಿತ್ವ ಪಡೆದಿರುವುದು ಹಾಸನದ ಶೈಕ್ಷಣಿಕ ಕ್ಷೇತ್ರದಲ್ಲಿ ಹೊಸದೊಂದು ಅಧ್ಯಾಯವನ್ನು ಪ್ರಾರಂಭಿಸಿದೆ. ಕಾಲೇಜಿನಲ್ಲಿ ಗಂಡು ಮಕ್ಕಳಿಗೆ ಹಾಗೂ ಹೆಣ್ಣು ಮಕ್ಕಳಿಗೆ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ ಇದ್ದು ಶುಚಿಯಾದ ಊಟದ ವ್ಯವಸ್ಥೆ ಇರುತ್ತದೆ. ಇದರೊಂದಿಗೆ ವಿದ್ಯಾರ್ಥಿಗಳ ರಕ್ಷಣೆಯ ದೃಷ್ಟಿಯಿಂದ ಸಿಸಿ ಕ್ಯಾಮೆರಾ ಒಳಗೊಂಡಂತೆ ಎಲ್ಲ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳಲಾಗುವುದು. ವಿದ್ಯಾರ್ಥಿಗಳಿಗೆ ವೈದ್ಯಕೀಯ ಸೌಲಭ್ಯ ಸಹ ಕಾಲೇಜಿನಲ್ಲೇ ನೀಡಲಾಗುತ್ತದೆ. ದಿನದ 24 ಗಂಟೆಯೂ ವೈಫೈ ಸೌಲಭ್ಯ ಹಾಗೂ ನಿರಂತರ ವಿದ್ಯುತ್ ವ್ಯವಸ್ಥೆ ಸೌಲಭ್ಯ ಸೇರಿದಂತೆ ವಿಶಾಲವಾದ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಹಾಗೂ ಕಂಪ್ಯೂಟರ್ ಸೈನ್ಸ್ ಲ್ಯಾಬ್ಗಳು ಮತ್ತು ವಿಶಾಲವಾದ ತರಗತಿಗಳ ವ್ಯವಸ್ಥೆಯೂ ಇರುತ್ತದೆ. ಹಾಗೆಯೇ ವಿದ್ಯಾರ್ಥಿಗಳ ದೈಹಿಕ ಆರೋಗ್ಯದ ಹಿತದೃಷ್ಟಿಯಿಂದ ಕ್ರೀಡಾ ಚಟುವಟಿಕೆಗಳು ಕೂಡ ಅತಿ ಹೆಚ್ಚು ಒತ್ತು ನೀಡಲಾಗುವುದು. ವಿದ್ಯಾರ್ಥಿಗಳ ಸರ್ವತೋಮುಖ ಬೆಳವಣಿಗೆಗೆ ಸಹಕಾರಿಯಾಗುವ ನಿಟ್ಟಿನಲ್ಲಿ ಹೆಜ್ಜೆ ಇಡುತ್ತಿರುವ ಮಂಗಳ ಅಚೀವರ್ಸ್ ಪದವಿ ಪೂರ್ವ ಕಾಲೇಜಿನಲ್ಲಿ 2024-25ನೇ ಸಾಲಿಗೆ ದಾಖಲಾತಿ ಪ್ರಾರಂಭವಾಗಿರುತ್ತದೆ. ಈ ಕೂಡಲೇ ದಾಖಲಾತಿಗಾಗಿ ಸಂಪರ್ಕಿಸಿ ಮಂಗಳ ಅಚೀವರ್ಸ್ ಪದವಿ ಪೂರ್ವ ಕಾಲೇಜು 9611157808 8105914003. ಮಂಗಳ ಅಚೀವರ್ಸ್ ಪದವಿ ಪೂರ್ವ ಕಾಲೇಜು, ಬಿ ಕಾಟಿಹಳ್ಳಿ ಡೈರಿ ಸರ್ಕಲ್ ಹತ್ತಿರ, ಟೊಯೋಟಾ ಶೋರೂಮ್ ಎದುರು, ಹಾಸನ. ಬ್ರೇಕ್ನ ನಂತರ ವಿವಿಸಿ ನ್ಯೂಸ್ಗೆ ಮತ್ತೆ ಸ್ವಾಗತ. ಭಟ್ಕಳದ ಶ್ರೀ ಕ್ಷೇತ್ರ ಹಳೆಕೋಟೆ ಹನುಮಂತ ದೇವರ ಸನ್ನಿಧಿ ಹಾಗೂ ನಾಮಧಾರಿ ಸಂಘ ಮಾವಳಿ ಹೋಬಳಿಯ ಇವರ ಸಂಯುಕ್ತಾಶ್ರಯದಲ್ಲಿ ನಾಮಧಾರಿ ಸಂಚಿಕೆ ಪ್ರತಿಷ್ಠಾಪನಾ ಉದ್ಘಾಟನೆ ಹಾಗೂ ಗೌರವ ಸಮರ್ಪಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಭಟ್ಕಳದ ಸಿದ್ಧಾರ್ಥ ಸಮೂಹ ಶಿಕ್ಷಣ ಸಂಸ್ಥೆಯ ಪ್ರಾಂಶುಪಾಲರಾದ ಅರ್ಚನಾ ನಾಯಕ್ ಮಾತನಾಡಿ, ನಮ್ಮ ಸಮಾಜದಲ್ಲಿ ಪದವಿ ಪಡೆದುಕೊಂಡ ಮಹಿಳೆಯರ ಸಂಖ್ಯೆ ಕಡಿಮೆ ಇದೆ. ಈಗಿನ ಕಾಲದ ಹೆಣ್ಣು ಮಕ್ಕಳು ಫ್ಯಾಷನ್ ವಿಷಯದಲ್ಲಿ ಯಾವುದೇ ಕಾರ್ಯಕ್ರಮಕ್ಕೆ ಬರುವಾಗ ಸಂಪೂರ್ಣವಾಗಿ ತಯಾರಾಗಿ ಬರ್ತಾರೆ. ಆದರೆ ಓದುವ ವಿಷಯ ಬಂದಾಗ ಅಥವಾ ಸ್ಪರ್ಧಾತ್ಮಕ ಪರೀಕ್ಷೆಗಳ ವಿಷಯ ಬಂದಾಗ ಯಾರು ಕೂಡ ಮುಂದೆ ಬರದೇ ಇರುವುದು ಬೇಸರದ ಸಂಗತಿಯಾಗಿದೆ ಎಂದರು. ಅಲ್ಲೊಂದು ಸಂಘ ಮಾಡಿದ್ರು, ಅಲ್ಲಿ ಅವರೊಟ್ಟಿಗೆ ಮಾತಾಡುವಾಗ ತುಂಬ ಎಜುಕೇಟೆಡ್ ವ್ಯಾಲ್ಯೂಸ್ ಬರ್ತದೆ, ಇಂಗ್ಲೀಷಲ್ಲೇ ಬರ್ತದೆ. ಅವರು ಆಡ ಇಂಗ್ಲೀಷಲ್ಲಿ ಬಿಲ್ಡಿಂಗ್ ಇದ್ದಾವೆಲ್ಲ ಅದು ಕನ್ನಡದಲ್ಲಿ ಪದ ಬಂದು ಅವರು ಇಂಗ್ಲೀಷಲ್ಲಿ ಮಾಡ್ತಾರೆ. ನಮ್ಮಲ್ಲಿ ನನಗೊಂದು 5 ಮಂದಿ ಸಿಕ್ಕುದಿಲ್ಲ. ಈಗ ಕೊಡ್ತೀವಿ. ಈ 2024 ಇದೆಯಲ್ಲ ಅನ್ನೋದು ಒಂದು ಯಾವಾಗಲೂ ಬೇಜಾರು. ಇನ್ನು ಮುಂದೆ ಗೊತ್ತಿಲ್ಲ, ಇನ್ನು ಮುಂದಿನ ಜನ್ರೇಷನ್ ಬರಬೇಕು. ಯಾಕಂದರೆ ರಾಶಿ ಮಂದಿ ಈಗ ಎಜುಕೇಟೆಡ್ ಆಗ್ತಾ ಇದ್ದಾರೆ. ಈ ಸಮಾಜಕ್ಕೆ ಒಂದು ಆಶೆ ಇದೇನೋ ಇಲ್ವೋ ಅಂತ ನಂಗೆ ಇವತ್ತವರೆಗೂ ಯಂಗ್ ಜನ್ರೇಷನ್ನಲ್ಲಿ ಕಾಣಲಿಲ್ಲ. ಯಾರು ಬೇಕಾದ್ರೆ ಏನೇ ಮಾಡಲಿ, ನಾವು ನಮ್ಮ ಮೊಬೈಲ್ ನೋಡುವ, ನಾವು ಅಲ್ಲಿ ಅಮೆರಿಕಾಗೆ ಹೋಗಿ ಸೆಟ್ಲ್ ಆಗುವ, ನಾವು ಬೆಂಗಳೂರಲ್ಲಿ ಸೆಟ್ಲ್ ಆಗುವ, ವೀಕೆಂಡನ್ನು ಎಂಜಾಯ್ ಮಾಡುವ, ಇದೇ ಫೀಲಿಂಗ್ ಈಗ ಹೆಣ್ಮಕ್ಳಲ್ಲಿ ಇದೆ. ಇದು ಯಾವಾಗ ಹೋಗುತ್ತೆ ನಮ್ಗೆ ಗೊತ್ತಿಲ್ಲ. ಮತ್ತು ನಾನು ಯಾವಾಗ ಹಿಂಗೆ ಅಂದ್ಕೊಳ್ಳೋದು ನೋಡಿ, ನಾವು ಫ್ಯಾಷನ್ ವಿಷಯದಲ್ಲಿ ನಮ್ಮ ಎಜುಕೇಷನ್. ಈ ವೇಳೆ ಮಾಜಿ ಶಾಸಕರಾದ ಜೆಡಿ ನಾಯಕ್, ಭಟ್ಕಳ ನಾಮಧಾರಿ ಅಭಿವೃದ್ಧಿ ಸಂಘದ ಅಧ್ಯಕ್ಷ ಅರುಣ್ ನಾಯಕ್, ಆರ್ಕೆ ನಾಯಕ್, ಸುಬ್ರಾಯ್ ನಾಯಕ್, ಕಮಟಾ ನಾಯಕ್, HR ನಾಯಕ್, ಗಜಾನನ ನಾಯಕ್, ಮನಮೋಹನ್ ನಾಯಕ್, ಶ್ರೀಧರ್ ನಾಯಕ್ ಮತ್ತಿತರರು ಹಾಜರಿದ್ದರು. ವರದಿ ಲೋಕೇಶ್ ನಾಯಕ್, ವಿವಿಸಿ ನ್ಯೂಸ್, ಭಟ್ಕಳ. ಮೈಸೂರು ಜಿಲ್ಲಾ ಗ್ರಾಮಾಂತರ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದ ಡಾಕ್ಟರ್ ಬಿಜೆ ವಿಜಯ್ ಕುಮಾರ್ ಅವರಿಗೆ ಈ ಬಾರಿ ಮೇಲ್ಮನೆ ಸದಸ್ಯರಾಗಿ ಮಾಡಬೇಕು ಎಂದು ಪಿರಿಯಾಪಟ್ಟಣ ಕಾಂಗ್ರೆಸ್ ಪಕ್ಷದ ತಾಲೂಕು ಅಧ್ಯಕ್ಷರಾದ ಡಿಟಿ ಸ್ವಾಮಿ ತಿಳಿಸಿದರು. ಪಟ್ಟಣದ ಕಾಂಗ್ರೆಸ್ ಕಚೇರಿಯಲ್ಲಿ ನಡೆದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಡಾಕ್ಟರ್ ಬಿಜೆ ವಿಜಯ್ ಕುಮಾರ್ ಅವರು ಮತ್ತು ಅವರ ಕುಟುಂಬ ಸುಮಾರು 30 ವರ್ಷಗಳಿಂದ ಕಾಂಗ್ರೆಸ್ ಪಕ್ಷದಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡು ಕೆಲಸ ಮಾಡಿಕೊಂಡು ಬರುತ್ತಿದ್ದಾರೆ. ಬಿಜೆ ವಿಜಯ್ ಕುಮಾರ್ ಈ ಬಾರಿ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಎಂಪಿ ಟಿಕೆಟ್ ಆಕಾಂಕ್ಷಿಯಾಗಿದ್ದರು. ಆದರೆ ಕಾಂಗ್ರೆಸ್ ಪಕ್ಷದ
ಪಕ್ಷದ ಹೈಕಮಾಂಡ್ ನಿರ್ಧಾರದಿಂದ ಅವರಿಗೆ ಟಿಕೆಟ್ ವಂಚಿತವಾಗಿ ಲಕ್ಷ್ಮಣ ಅವರಿಗೆ ನೀಡಲಾಯಿತು. ಆದರೂ ಅವರು ಯಾವುದೇ ಮನಸ್ತಾಪ ಮಾಡಿಕೊಳ್ಳದೆ ಪಕ್ಷದ ನಿಷ್ಠೆಯಂತೆ ಕೆಲಸ ಮಾಡಿದ್ದಾರೆ. ಆದುದರಿಂದ ತಾಲೂಕಿನ ಎಲ್ಲಾ ಕಾಂಗ್ರೆಸ್ ಕಾರ್ಯಕರ್ತರು ಮುಂದಿನ ವಾರ ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಭೇಟಿ ಮಾಡಿ ವಿಜಯಕುಮಾರ್ ಅವರನ್ನ ಎಂಎಲ್ಸಿ ಮಾಡಬೇಕು ಎಂದು ಮನವಿ ಮಾಡುತ್ತೇವೆ ಎಂದರು. ಕೂತ್ರಳ್ಳಿ ಗ್ರಾಮದ ಯಜಮಾನ್ ಜವರಪ್ಪನವರ ಸುಪುತ್ರರಾದಂಥ ಹಾಲಿ ಮೈಸೂರು ಗ್ರಾಮಾಂತರ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಡಾಕ್ಟರ್ ವಿಜಯಕುಮಾರ್ ಅವರ ಈ ಸಾರಿ 7 ವಿಧಾನ ಪರಿಷತ್ ಸದಸ್ಯರ ಸ್ಥಾನ ಇರೋದ್ರಿಂದ ಪ್ರಿಯಾಪಟ್ಟಣ ತಾಲೂಕಿನಿಂದ ಸುಮಾರು 22-25 ವರ್ಷದಿಂದ ಕಾಂಗ್ರೆಸ್ನಲ್ಲಿ ಸೇವೆ ಸಲ್ಲಿಸಿದಂಥ ಡಾಕ್ಟರ್ ವಿಜಯಕುಮಾರ್ ಅವರನ್ನ ಪ್ರಿಯಾಪಟ್ಟಣ ತಾಲೂಕಿನ ವತಿಯಿಂದ ಮೇಲ್ಮನೆ ಸದಸ್ಯರಾಗಿ ಆಯ್ಕೆ ಮಾಡಬೇಕು ಅಂತ ಒತ್ತಾಯಪೂರ್ವಕವಾಗಿ ಕೆಪಿಸಿಸಿ ಮತ್ತು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು, ನಮ್ಮ ನಾಯಕರು, ನಮ್ಮ ಸಚಿವರು ಆದಂಥ ಕೆ ವೆಂಕಟೇಶ್ವರವ್ರನ್ನ ಒತ್ತಾಯ ಮಾಡುವುದರ ಜೊತೆಗೆ ಮನವಿಯನ್ನು ಮಾಡಲಿಕ್ಕೆ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದಾರೆ. ಭೇಟಿ ಮಾಡಿದಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ. ನಿಮ್ಮ ನಾಯಕರು ವೆಂಕಟೇಶ್ ಅವರು ಹೇಳಿದ್ದಾರೆ, ನೀವು ಬಹಳ ಒತ್ತಾಯ ಮಾಡಿ. ಪತ್ರಿಕಾಗೋಷ್ಠಿಯಲ್ಲಿ ಕೆಪಿಸಿಸಿ ಸದಸ್ಯ ಅನಿಲ್ ಕುಮಾರ್, ಬ್ಲಾಕ್ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ರೆಹಮಾನ್ ಜಾನುಬಾಬು, ಬಿಜೆ ಬಸವರಾಜು, ಪುರಸಭಾ ಸದಸ್ಯ ಮಂಜುನಾಥ್, ಮುಖಂಡರಾದ ಹೊಂಡಪ್ಪ, ಪಿಪಿ ಮಹಾದೇವ್, ಶೇಖರ್, ಅಶೋಕ್ ಗೌಡ, ಕರಿಗೌಡ, ವಿಷಕಂಠಯ್ಯ, ಪಿ ಮಹಾದೇವ್ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ವರದಿ ಅಶೋಕ್ ಎಸ್, ವಿವಿಸಿ ನ್ಯೂಸ್, ಪಿರಿಯಾಪಟ್ಟಣ. ಎಡೆಬಿಡದೆ ಸುರಿದ ಮಳೆಯಿಂದ ಮನೆ ಹಾನಿಗೊಳಗಾದ ಕುಟುಂಬಸ್ಥರಿಗೆ ಸಮಾಜ ಸೇವಕ ಆರ್ಟಿಒ ಮಲ್ಲಿಕಾರ್ಜುನ್ ಆತ್ಮಸ್ಥೈರ್ಯದ ಜೊತೆಗೆ ಆರ್ಥಿಕ ಸಹಾಯ ನೀಡಿದರು. ಕೇರ್ಪೇಟೆ ತಾಲೂಕಿನ ಕಸಬಾ ಹೋಬಳಿಯ ಹೆಗ್ಗಡಹಳ್ಳಿ ಗ್ರಾಮದಲ್ಲಿ ಶುಕ್ರವಾರ ಸಂಜೆ ಸುರಿದ ಬಿರುಗಾಳಿ ಸಹಿತ ವರುಣನ ಅಬ್ಬರಕ್ಕೆ ಗ್ರಾಮದ ನೇತ್ರಾವತಿ ಆನಂದ್, ಚಂದ್ರು ರೇಖಾ, ಪುಟ್ಟ ಲಕ್ಷ್ಮಮ್ಮ, ರಂಗಸ್ವಾಮಿ, ರಾಣಿಲೇಟ್, ಮಹೇಶ್, ಜಯಮ್ಮ ಮಂಜೇಗೌಡರವರ ಮನೆಗಳು ಹಾನಿಗೊಳಗಾದ ಸ್ಥಳಕ್ಕೆ ಸಮಾಜ ಸೇವಕರಾದ ಆರ್ಟಿಒ ಮಲ್ಲಿಕಾರ್ಜುನ್ ಭೇಟಿ ನೀಡಿ ಆತ್ಮಸ್ಥೈರ್ಯದ ಜೊತೆಗೆ ಆರ್ಥಿಕ ಸಹಾಯ ನೀಡಿದರು. ಈ ವೇಳೆ ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯ ಹೆಗ್ಗಡಹಳ್ಳಿ ರಾಜೇಶ್ ಮಾತನಾಡಿ, ವರುಣನ ಕೆಂಗಣಿಗೆ ಸಿಲುಕಿದ ಬಡ ಕುಟುಂಬಗಳಿಗೆ ಆರ್ಥಿಕ ಸಹಾಯ ನೀಡುವಂತೆ ಮನವಿ ಮಾಡಲಾಗಿತ್ತು. ಅದರ ಫಲವಾಗಿ ಆರ್ಟಿಒ ಮಲ್ಲಿಕಾರ್ಜುನ್ ರವರು ಭೇಟಿ ನೀಡಿ ಹಾನಿಗೊಳಗಾದ ಕುಟುಂಬಸ್ಥರಿಗೆ ಸಹಾಯ ನೀಡಿರುವುದು ನಿಜಕ್ಕೂ ಶ್ಲಾಘನೀಯ. ಅವರ ಕಾರ್ಯಕ್ಕೆ ನಮ್ಮ ಗ್ರಾಮದ ಪರವಾಗಿ ಧನ್ಯವಾದಗಳು ಎಂದರು. ನಮ್ಮ ಹೆಗ್ಗಡಹಳ್ಳಿಯಿಂದ ಮೊನ್ನೆ ದಿನ ತುಂಬ ಆಲಿಕಲ್ಲು ಮಳೆ ಬಿದ್ದು ಸುಮಾರು ಒಂದು 5 ಮನೆಗಳಿಗೆ ತುಂಬ ಡ್ಯಾಮೇಜ್ ಆಗಿತ್ತು. ಸಿಕ್ಕಾಪಟ್ಟೆ ಎಲ್ಲ ರೂಪೆ ಎಲ್ಲ ಇದಾಗಿ ಸಮಸ್ಯೆ ಆಗಿತ್ತು. ಅದಕ್ಕೆ ನಮ್ಮ ಮಲ್ಲಿಕಾರ್ಜುನ್ ಸಾಹೇಬರಿಗೆ ಈ ರೀತಿ ಮನವಿ ಮಾಡಿಕೊಂಡಾಗ ಅವರು ತುಂಬ ಬಂದು ಇವತ್ತು ಎಲ್ಲ 5 ಮನೆಗಳಿಗೂ ಅವ್ರ ಕೈಲಾದ ಒಂದು ಸಹಾಯ ಸ್ಥಾನ ಚಾಚಿ ಅನುಕೂಲ ಮಾಡಿಕೊಂಡಿದ್ದಾರೆ. ಅವರಿಗೆ ನಮ್ಮ ಗ್ರಾಮಸ್ಥರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯ ಅಶೋಕ್, ಯುವ ಮುಖಂಡರಾದ ಲೋಕೇಶ್, ಮಧು, ಚಂದ್ರು, ಶಿವಕುಮಾರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ವರದಿ ಮನು ಮಾಕವಳ್ಳಿ, ವಿವಿಸಿ ನ್ಯೂಸ್, ಕೇರ್ಪೇಟೆ. ಕೊಪ್ಪಳದ ಶಿವಶಾಂತವೀರ ಮಂಗಲ ಭವನದಲ್ಲಿಂದು ಹಮ್ಮಿಕೊಳ್ಳಲಾಗಿರುವ ಮೇ ಸಾಹಿತ್ಯ ಮೇಳದ ಚಳವಳಿ ಮತ್ತು ಧರ್ಮ ರಾಜಕಾರಣ ಗೋಷ್ಠಿ ಜರುಗಿತು. ವಿದ್ಯಾರ್ಥಿ ಚಳವಳಿ ಕುರಿತು ದೆಹಲಿಯ ಜವಾಹರಲಾಲ್ ನೆಹರು ವಿಶ್ವವಿದ್ಯಾಲಯದ ವಿದ್ಯಾರ್ಥಿ ಉಪಾಧ್ಯಕ್ಷ ಅಭಿಜಿತ್ ಘೋಷ್ ಮಾತನಾಡಿ, ಶಿಕ್ಷಣದ ಬುನಾದಿ ಅನಿಸಿರುವ ವೈಜ್ಞಾನಿಕ ಮನೋಭಾವವನ್ನು ತೆಗೆದುಹಾಕಿ ತಮ್ಮ ಪ್ರೊಪಗಂಡಾ ಹೇರುವ ಸಂಚನ್ನ ಸರ್ಕಾರ ರೂಪಿಸಿದೆ. ಇದರ ವಿರುದ್ಧ ಜೆಎನ್ಯು ಪ್ರಬಲ ಹೋರಾಟ ನಡೆಸುತ್ತಿದ್ದು, ಅವಧಿ ಮುಗಿದು 4 ವರ್ಷಗಳಾದರೂ ವಿದ್ಯಾರ್ಥಿ ಒಕ್ಕೂಟಕ್ಕೆ ಚುನಾವಣೆ ನಡೆಸದೇ ಇರುವುದು ಇದಕ್ಕೆ ಸಾಕ್ಷಿ. ಎಬಿವಿಪಿ ಸಂಘಟನೆಯ ವಿವಿಯಲ್ಲಿ ನಡೆದ ಹಿಂಸಾಚಾರವು ಈ ಸಂಚಿನ ಭಾಗವೇ ಆಗಿದೆ. ಶಿಕ್ಷಣ ಕ್ಷೇತ್ರವನ್ನು ಸಂಪೂರ್ಣವಾಗಿ ಖಾಸಗಿಯವರ ಕೈಗೆ ಒಪ್ಪಿಸುವ ಪ್ರಯತ್ನ ನಡೆದಿವೆ. ಸಾಮಾನ್ಯ ವಿದ್ಯಾರ್ಥಿಗಳಿಗೆ ಶಿಕ್ಷಣ ಕೈತಪ್ಪುವಂತೆ ಮಾಡುವ ಹುನ್ನಾರವನ್ನ ವಿದ್ಯಾರ್ಥಿ ಸಂಘಟನೆಗಳು ವಿರೋಧಿಸಬೇಕು ಎಂದು ಕರೆ ನೀಡಿದರು. उसके बाद जो भी तमाम देश में मूवमेंट हुए हैं, स्टूडेंट मूवमेंट बहुत इम्पोर्टेंट है. देश को जिस तरह से देश का जो इकोनॉमिक स्ट्रक्चर है, पॉलिटिकल फ्रेमवर्क है, उसको आगे बढ़ाने के लिए देश में प्रोग्रेसिव फोर्सेस को और स्ट्रेंथन करने के लिए स्टूडेंट ऑलवेज हैज प्लेड रोल, बिग इम्पोर्टेंट रोल. हम जानते हैं कि आज का जो ये टॉपिक है कि कॉन्स्टिट्यूशनल इंडिया में जो रिलीजन और पॉलिटिक्स. ಈ ವೇಳೆ ಹೋರಾಟಗಾರ್ತಿ ಕೆ ನೀಲಾ, ಪತ್ರಕರ್ತ ಡಾಕ್ಟರ್ ರವಿಕುಮಾರ್ ಭಾಗಿ, ಅಪ್ಪಗೆರೆ ಸೋಮಶೇಖರ್, ಬಸವರಾಜ್ ಶೀಲವಂತರ್, ಡಿಎಚ್ ಪೂಜಾರ, ಅಶೋಕ್ ಬರಗುಂಡಿ, ಹನುಮೇಶ್ ಕಲ್ಮಂಗಿ, ಡಾಕ್ಟರ್ ಎಚ್ಎಸ್ ಅನುಪಮ ಉಪಸ್ಥಿತರಿದ್ದರು. ವರದಿ ರುದ್ರಪ್ಪ ಭಂಡಾರಿ, ವಿವಿಸಿ ನ್ಯೂಸ್, ಕೊಪ್ಪಳ. ಇದೀಗ ಸಂಕ್ಷಿಪ್ತ ಸುದ್ದಿಗಳು.
ಕೆಎಸ್ಆರ್ಟಿಸಿ ಬಸ್ ಹಾಗೂ ಬೈಕ್ ನಡುವೆ ಭೀಕರ ರಸ್ತೆ ಅಪಘಾತ ಸಂಭವಿಸಿರುವ ಘಟನೆ ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ತಾಲೂಕಿನ ಹಳದಿಪುರದ ಅಗ್ರಹಾರ ಸಮೀಪ ರಾಷ್ಟ್ರೀಯ ಹೆದ್ದಾರಿ 66ರಲ್ಲಿ ನಡೆದಿದೆ. ಹೊನ್ನಾವರ ಮಾರ್ಗದಿಂದ ಕುಮಟಾ ಕಡೆ ಚಲಿಸುತ್ತಿದ್ದ ಬಸ್ಗೆ ಬೈಕ್ ಸವಾರ ನಿಯಂತ್ರಣ ತಪ್ಪಿ ಡಿಕ್ಕಿ ಹೊಡೆದಿದ್ದು, ಬೈಕ್ ಚಲಾವಣೆ ಮಾಡುತ್ತಿದ್ದವರ ತಲೆಗೆ ಗಂಭೀರವಾಗಿ ಗಾಯವಾದ ಪರಿಣಾಮ ಸ್ಥಳದಲ್ಲಿ ಮೃತಪಟ್ಟಿದ್ದಾನೆ ಎನ್ನಲಾಗಿದೆ. ಹೊನ್ನಾವರ ಠಾಣೆಯ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು, ಪ್ರಕರಣವನ್ನು ಹೊನ್ನಾವರ ಪೊಲೀಸ್ ಠಾಣೆಯಲ್ಲಿ ದಾಖಲಿಸಲಾಗಿದೆ. ಈಗ ಒಂದು ಚಿಕ್ಕ ಬ್ರೇಕ್. ಪಾಂಡಿತ್ಯ ಯೂರೋ ಸ್ಕೂಲ್, ಬಸವೇಶ್ವರ ನಗರ, ಬೇಲೂರು ರೋಡ್, ಹಾಸನ. ಕಳೆದ ಹಲವು ವರ್ಷಗಳಿಂದ ನಮ್ಮ ಶಾಲೆಗೆ ಎಸ್ಎಸ್ಎಲ್ಸಿಯಲ್ಲಿ 100% ಫಲಿತಾಂಶ ಬರುತ್ತಿದ್ದು, ನಮ್ಮಲ್ಲಿ ಉತ್ತಮ ಕ್ಲಾಸ್ ರೂಮ್, ನುರಿತ ಶಿಕ್ಷಕರ ವರ್ಗ, ಸುಸಜ್ಜಿತ ಶಾಲಾ ಕಟ್ಟಡ, ಆಟದ ಮೈದಾನ, ವಿಷಯಾಧಾರಿತ ಲ್ಯಾಬ್ ವ್ಯವಸ್ಥೆಗಳಿವೆ. ಪ್ರಸಕ್ತ ಸಾಲಿನ ಎಸ್ಎಸ್ಎಲ್ಸಿ ICSE ಬೋರ್ಡ್ ಎಕ್ಸಾಮ್ನಲ್ಲಿ ನಮ್ಮ ಶಾಲೆಯ ವಿದ್ಯಾರ್ಥಿಗಳಾದ ಪ್ರಣತಿ G 98%, ಸ್ವಾತಿ AP 96.8%, ಸಾಯಿ ಮೇಧಾ M 95.8% ಅಂಕವನ್ನು ಪಡೆಯುವ ಮೂಲಕ ಶಾಲೆಯ ಕೀರ್ತಿಯನ್ನ ಹೆಚ್ಚಿಸಿದ್ದು, ಪರೀಕ್ಷೆ ತೆಗೆದುಕೊಂಡ 38 ವಿದ್ಯಾರ್ಥಿಗಳ ಪೈಕಿ 12 ವಿದ್ಯಾರ್ಥಿಗಳು 90%ಕ್ಕೂ ಅಧಿಕ ಅಂಕ ಪಡೆದಿದ್ದು, 23 ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನ್, 3 ವಿದ್ಯಾರ್ಥಿಗಳು ಪ್ರಥಮ ಶ್ರೇಣಿಯಲ್ಲಿ ತೇರ್ಗಡೆ ಹೊಂದಿದ್ದಾರೆ. ನಿಮ್ಮ ಮಕ್ಕಳ ಉತ್ತಮ ಭವಿಷ್ಯಕ್ಕೆ ಪಾಂಡಿತ್ಯ ಯೂರೋ ಸ್ಕೂಲ್ ಅತ್ಯುತ್ತಮ ಆಯ್ಕೆ. 2024-25ನೇ ಸಾಲಿಗೆ ದಾಖಲಾತಿ ಪ್ರಾರಂಭವಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9742263102, 9742263108, 9742263110. ಪಾಂಡಿತ್ಯ ಯೂರೋ ಸ್ಕೂಲ್, ಬಸವೇಶ್ವರ ನಗರ, ಬೇಲೂರು ರೋಡ್, ಹಾಸನ. Hi everybody, I am Mr. JB Murthy, Principal of Panditya Euro School. Very nice to meet you all through this media. You all must be knowing that ICSE Class 10th board results have been out 2 days before. Our school has given the best results at board level of Class 10th. Our school has produced 13 90% and above students, 23 students with 80% and above, only 3 students they scored first classes. Yeah, my school students have outshined at board levels. 98% was the highest percentage, 96.8% was the second topper, and 95.8 was the third topper. Including practice sessions continuously we have taken up, and we brought teachers, the excellent teaching fraternity from outside, and winter classes were conducted. And beyond 5:30 p.m. till 6:30 we have given the special coaching, the extended coaching and the remedial coaching for weaker sessions. A lot of hard work service given by the teachers, which has resulted into getting an excellent results at board levels. We are proud to say our teachers are doing the extraordinary job. My students are tuning to that interest, coming out with a colorful percentages at board levels. They are outshining at board level results. ನನ್ನ ಹೆಸರು ಗಿರೀಶ್ ಅಂತ, ನಾನು SBIನಲ್ಲಿ ಕೆಲಸ ಮಾಡೋದು. ನನ್ನ ಮಗಳು ಪ್ರಣತಿ G ಈ ವರ್ಷ ICSE 10th 98% ತಗೊಂಡು ಪಾಂಡಿತ್ಯ ಯೂರೋ ಸ್ಕೂಲ್ ಟಾಪರ್ ಆಗಿದ್ದಾಳೆ. ಇದ್ರ ಬಗ್ಗೆ ನಮಗೆ ತುಂಬ ಹೆಮ್ಮೆ ಅನಿಸುತ್ತೆ. ಮತ್ತು ಸ್ಕೂಲ್ನವರು ಹಾಗೂ ನಾವು ಎಲ್ಲರೂ ಅವಳು ಒಳ್ಳೆ ಪರ್ಸೆಂಟೇಜ್ ತಗೊಳ್ತಾಳೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ವಿ. ಆಲ್ಮೋಸ್ಟ್ ನಾವು ನಮ್ಮ ನಿರೀಕ್ಷೆಯಂತೆಯೇ ಅವಳು ಸ್ಕೋರ್ ಮಾಡಿದ್ದಾಳೆ. ನನ್ನ ಹೆಸರು ಶೈಲಶ್ರೀ ಅಂತ, ನಾನು ಪ್ರೌಢಶಾಲಾ ಶಿಕ್ಷಕಿಯಾಗಿ ಕೆಲಸ ಮಾಡ್ತಾಯಿದ್ದೀನಿ. ನಾನು ಪ್ರಣತಿ G ಅವರ ತಾಯಿ. ಅವಳು ಈ ವರ್ಷ 2023-24 ಸಾಲಿನಲ್ಲಿ ಯೂರೋ ಸ್ಕೂಲಲ್ಲಿ ಟಾಪರ್ ಆಗಿದ್ದಾಳೆ. ಅದು ಒಂದು ತುಂಬ ಒಂದು ಹೆಮ್ಮೆಯ ವಿಷಯ ಹಾಗೂ ತುಂಬ ಸಂತೋಷ ಕೊಟ್ಟಿದೆ ನಮಗೆಲ್ಲರಿಗೂ. ಐ ಆಮ್ ಪ್ರಣತಿ G. I scored 98 in this academic year and topped Panditya Euro School. I am deeply honored to stand before you to speak a few words and share my experience about topping Panditya Euro School for this academic year. I would express my sincere and heartfelt gratitude to the school management, academic director, principal, teachers and all my friends. Special thanks to my parents and grandparents who all constantly encouraged me and guided me to score this one. ನಮಸ್ತೆ, ನಾನು ಮಂಜುನಾಥ್, ಸಾಯಿ ಮೇಧಾ ಅವರ ಫಾದರ್. ನನ್ನ ಮಗಳು ಪಾಂಡಿತ್ಯ ಯೂರೋ ಸ್ಕೂಲಲ್ಲಿ LKGಯಿಂದ ಓದ್ತಾ ಇದ್ದಾಳೆ. ಮುಂಚೆಯಿಂದನೇ ಚೆನ್ನಾಗಿ ಸ್ಕೋರ್ ಮಾಡ್ತಾಯಿದ್ದಾಳೆ. ಟೀಚರ್ಸ್ ಎಲ್ಲ ತುಂಬ ಕೋಚಿಂಗ್ ತುಂಬ ಚೆನ್ನಾಗಿದೆ ಇಲ್ಲಿ.
ತುಂಬ ಒಳ್ಳೆ ಕೋಆಪ್ರೇಟ್ ಮಾಡ್ತಾರೆ ಟೀಚರ್ಸ್. ನಮಸ್ತೆ, ನಾನು ಗೀತಾ ಅಂತ, ನಾನು ಹೌಸ್ ವೈಫ್ ಆಗಿದ್ದೀನಿ. ನನ್ನ ಮಗಳು ಸಾಯಿ ಮೇಧಾ, ಅವಳು 95.8 ತೆಗೆದಿದ್ದಾಳೆ 10th. ನನಗೇನು ಅನ್ಸೋದು ಅಂತಂದರೆ, ಓದ್ಬೋದು ಎಲ್ಲ ಮಕ್ಕಳು, ಅಂದರೆ ಸಪೋರ್ಟ್ ಇರಬೇಕು, ಅವ್ರಿಗೆ ಕೋಆಪರೇಷನ್ ಇರಬೇಕು. ಅದು ಈ ಸ್ಕೂಲಲ್ಲಿ ತುಂಬ ಚೆನ್ನಾಗಿ ಸಿಕ್ಕಿದೆ. I am Sai Medha M and I scored 95.8% in this academic year. Firstly, I would like to thank the principal, the coordinator and the school teachers, because without them I wouldn't have stood here. It wouldn't be possible because they constantly supported us and encouraged us to excel more and more in each and every exam. And secondly, I would like to thank my parents who also continuously supported me and encouraged me. ಪಾಂಡಿತ್ಯ ಯೂರೋ ಸ್ಕೂಲ್, ಬಸವೇಶ್ವರ ನಗರ, ಬೇಲೂರು ರೋಡ್, ಹಾಸನ. ಬ್ರೇಕ್ನ ನಂತರ ವಿವಿಸಿ ನ್ಯೂಸ್ಗೆ ಮತ್ತೆ ಸ್ವಾಗತ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕಾರು ಹಾಗೂ ಟ್ರಕ್ ನಡುವೆ ಭೀಕರ ಅಪಘಾತ, ಒಂದೇ ಕುಟುಂಬದ 6 ಮಂದಿ ದುರ್ಮರಣ. ಹಾಸನ ಹೊರವಲಯದ ಈಚನಹಳ್ಳಿ ಬಳಿ ಘಟನೆ. ಪ್ರಜ್ವಲ್ ರೇವಣ್ಣ ಪೆನ್ ಡ್ರೈವ್ ಪ್ರಕರಣ, ಹೊಳೆನರಸೀಪುರದ ಮನೆಯಿಂದ ದೂರ ಉಳಿದ ರೇವಣ್ಣ ಕುಟುಂಬ. ಜನರಿಲ್ಲದೆ ಬೇಕೋ ಎನ್ನುತ್ತಿರೋ ಚೆನ್ನಾಂಬಿಕಾ ನಿರಯ. ಆನೆ ಮತ್ತು ಮಾನವನ ಸಂಘರ್ಷದಿಂದ ಇಡೀ ಮಲೆನಾಡು ಆತಂಕದ ಪರಿಸ್ಥಿತಿ. ಕಾಡಾನೆಗಳ ಸಂಘರ್ಷಕ್ಕೆ ಮುಕ್ತಿ ಕಾಣಿಸಲು ಸರ್ಕಾರ ಪರಿಹಾರ ಹುಡುಕಬೇಕು. ರಾಷ್ಟ್ರೀಯ ಕಾಫಿ ಮಂಡಳಿ ಅಧ್ಯಕ್ಷ ಎಂಜೆ ದಿನೇಶ್ ಮನವಿ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ವಿವಿಸಿ ಟಿವಿ, ಸತ್ಯದ ಕಡೆ ನಮ್ಮ ನಡೆ.